ನಿರಂತರ ಮಳೆಯಿಂದ ಇವತ್ತು ಮುದ್ನಾಳ್ ಉಮ್ಲಾನಾಯಕ್ ತಾಂಡದಲ್ಲಿ ಮನೆ ಬಿದ್ದಿದೆ. ಮತ್ತೆ ಇದು ಒಂದೆಲ್ಲ ಜಿಲ್ಲೆಯಲ್ಲಿ ಸಾಕಷ್ಟು ಮನೆಗಳು ಬಿದ್ದಾವ. ಮತ್ತೆ ಒಂದಲ್ಲಿ ಕೂಡ ಅಂತಂದ್ರೆ ಹುಣಸ್ ಬೆಳೆ ಏನಾಗಿತ್ತು ಅಂದ್ರೆ ಮುಂಗಾರು ಬೆಳೆ ಹೆಸರು ಬರ್ಬೇಕಾಯ್ತು, ಹೆಸರು ಸಂಪೂರ್ಣ ಹಾಳಾಗಿ ರೈತ ಹಾಳಾಗಿದೆ. ಇವತ್ತು ಹತ್ತಿ ತೊಗರಿ ಏನಾದ್ರೂ ಬರ್ತದ ಫಸಲ್ ಅಂತಕ್ಕಂಥದ್ದು ಆಶಿಟ್ಕೊಂಡು ಕೂತಿದ್ದ. ಇವತ್ತು ನಿರಂತರ ಹಗಲು ರಾತ್ರಿ ಮಳೆ ಸುರಿಯೋದ್ರಿಂದ ಹತ್ತಿ ಕೂಡ ಸಂಪೂರ್ಣ ಹಾಳಾಗಿ ಹೋಗಿರ್ತಕ್ಕಂಥದ್ದು. ಸೂಕ್ತ ಪರಿಹಾರ ಸರ್ಕಾರ ಏನದಂದ್ರೆ ಒಂದ್ ಎಕರೆಗೆ 25,000 to 30,000 ರೂಪಾಯಿ ಒಂದ್ ಎಕರೆಗೆ ಕೊಡ್ತಕ್ಕಂಥ ಕೆಲಸಕ್ಕೆ ಸರ್ಕಾರ ಮುಂದಾಗಬೇಕು. ಈಗ ಬೆಳೆ ಹಾಳಾಯ್ತು ಅಂದ್ರೆ ರೈತ ಏನಾದ್ರು ಮಾಡಲಿಲ್ಲ ಅಂತ ರೈತ ಕಂಗಲಾಗಿ ಗುಳೆ ಹೋಗ್ತಕ್ಕಂಥ ಪರಿಸ್ಥಿತಿ ಆಗ್ತದ. ಸೂಕ್ತ ಪರಿಹಾರ ಕೊಟ್ಟಿಗೆಸಿ ಇವ್ರಿಗೆ ಸಾಮಾಜಿಕ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮುಂದಾಗಬೇಕಂತಕ್ಕಂಥದ್ದು ನಂದು ಆಗ್ರಹ. ನಮ್ಮ ಮನೆಗಳೆಲ್ಲ ಬಿದ್ದು ಹೊರಗೆ ನಾವು ಮಕ್ಕಳ ಮರಗಳೆಲ್ಲ ತಗೊಂಡು ಮನೆಯಾಗಿದ್ದೀವಿ. ರಾತ್ರಿ ಅಚಾನಕ್ ಮಳೆ ಹೆಚ್ಚಿಗಾಗಿ ನಮ್ಮ ಮನೆಗಳು ಬಿದ್ದವ. ನಾವು ಮನೆಗೆ ಮಕ್ಕಳಿಗೆ ಏನು ಆಗಿಲ್ಲ ಪೆಟ್ಟು ನಾವೆಲ್ಲ ಹೊರಗೆ ನಿಂತೀವಿ ಮಳೆಗೆ ಅಂದ್ರೆ ನಮಗೆ ಮನೆಗಿದು ಪರಿಹಾರ ಏನು ಬೆಳೆ ನುಕ್ಸಾನ. ಇವತ್ತು ಹೊಲಗಳು ನೋಡಿದ್ರೆ ಏನೂ ಇಲ್ಲ, ನಮ್ಮ ಎಲ್ಲ ಬೆಳೆ ನುಕ್ಸಾನ ಆಗಿ ರೈತರು ಭಾಳ ಲಾಸ್ ಆಗ್ಯದ. ನಮಗೆ ಒಕ್ಕಲ್ದಲ್ಲಿ ಮಾಡಿದ್ರೆ ಈ ವರ್ಷ ಉಪಯೋಗ ಏನಿಲ್ಲ. ಏನು ಮಾಡ್ಬೇಕಂದ್ರೆ ಈ ವರ್ಷ ನಮಗೆ ನಿರ್ಧಾರ ಆಗಿಲ್ಲ. ಇದ್ರ ಮುಂದೆ ಏನು ಬೆಳೆ ಪರಿಹಾರ ಆಗಲಿ ಯಾವುದು ಮನೆ ಹತ್ರ ನಮ್ಮ ರೈತರಿಗೆ ಏನು ಅನುಕೂಲ ಮಾಡಿ ಸರ್ ಗೌರ್ಮೆಂಟ್ಗಳಿಂದ ನಮಗೆ ಭಾಳ ಸಹಾಯ ಆದ್ರೆ ಭಾಳ ಒಳ್ಳೇದಾಗ್ತದೆ ನಮಗೆಲ್ಲ. ನಮ್ಮ ಹೆಸರು ಚಂದ್ರು, ಮುದ್ನಾಳ್ ಉಮ್ಲಾನಾಯಕ್ ತಾಂಡ. ಬಲ್ಕಲ್ಲು, ಮರಕಲ್ಲು ಮತ್ತು ಚಟ್ಕಳ್ಳಿ, ಇಬ್ರಾಪುರ ಸೇರಿದಂತೆ 16 ಹಳ್ಳಿ ಹೋಗ್ತಕ್ಕಂಥ ಈ ರಸ್ತೆ ಸಂಪೂರ್ಣ ಏನದ ಜಲವೃತ್ತಿಯಾಗಿ ಸಂಪೂರ್ಣ ಒಳಗಡೆ ಹೋಗ್ಲಕ್ಕಾಗಲ್ಲ. ಯಾವುದೇ ವಾಹನ ಹೋಗೋದಾಗ್ಲಿ, ಜನರು ಏನದ ರೈತರ ಜಮೀನಿಗೆ ಹೋಗ್ಲಕ್ಕಾಗಲಿ, ಎತ್ತು ಬಂಡಿ, ಟ್ರ್ಯಾಕ್ಟರ್ ಯಾವುದೇ ಹೋಗಲ್ಲ. ಸುಮಾರು 4 to 5 ಫೀಟ್ ಹೆಚ್ಚು ನೀರು, 4 ಲೀಟರ್ ಸುಮಾರು 8 ಸಂಪೂರ್ಣ ಇದೆಲ್ಲ ನೀರು ಒತ್ತಿಕೊಟ್ಟು ಇನ್ನೀರಿದು ಮಳೆ ನೀರ ಜೊತೆಗೆ ಏನದ ಭೀಮಾ ನದಿ ಇನ್ನೀರು ಇದು ಒತ್ತಿ ಕೊಟ್ಟಿರೋದಕ್ಕಂತ ಪೂರ ಕಂಪ್ಲೀಟ್ ಹೊಲಗಳಲ್ಲಿ ಇರ್ತಕ್ಕಂಥ ಜಮೀನಲ್ಲಿ ಇರ್ತಕ್ಕಂಥ ಭತ್ತ ಮತ್ತೆ ಹೆಸರು, ಭತ್ತ ಮತ್ತು ಹತ್ತಿ ತೊಗರಿ ಸಂಪೂರ್ಣ ಏನದಂದ್ರೆ ಇವತ್ತಿನ ದಿವಸ ಬೆಳೆ ಹಾಳಾಗ್ತಾಗುತ್ತದೆ. ಇದು ಈ ಸೇತುವೆಯನ್ನು ಮೇಲ್ದರ್ಜೆಗೆ ಎತ್ತಬೇಕು. ಸುಮಾರು 5 ಫೀಟ್ ಎತ್ತರ ಮಾಡಿದ್ರೆ ಮುಂದಿನ ದಿವಸ ಎಷ್ಟೇ ಮಳೆ ಬಂದ್ರು ಕೂಡ ನೀರು ಎಷ್ಟು ಒತ್ತಿ ಕೊಟ್ರು ಇದು ಯಾವುದಕ್ಕೆ ತೊಂದರೆ ಆಗಲ್ಲ ಜನರಿಗೆ.